ಹೋದ ಸಲಿಗಿಂತ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿ ಎಮ್ ಅವ್ರದ್ದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಅಲ್ಲೂ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಸಾಯಾಜಿರೋ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಎಲ್ಲ ಹೊಸದಾಗಿ ಚೆನ್ನಾಗಿದೆ ಸರ್. ಎಲ್ಲಿಂದ ಬಂದಿರೋದು ಸರ್? ಎಲ್ಲಿಂದ ಬಂದಿರೋದು? ನಾವು ಹೆಬ್ಬಾಳಿಂದ ಬಂದಿರೋದು ಸರ್. ಹೆಬ್ಬಾಳಿಂದ. ಪ್ರತಿ ವರ್ಷದ ಲೈಟಿಂಗ್ಸ್ನಲ್ಲಿ ಈ ಬಾರಿ ವಿಶೇಷತೆ ಏನೇನೆಲ್ಲ ಅನಿಸುತ್ತೆ ಸರ್? ಈ ಸಲ ಇದು ಅವ್ರದ್ದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿದು ಅದೆಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ. ಮತ್ತು ಸಂವಿಧಾನದ್ದು ಮತ್ತು ಗಾಂಧೀಜಿ ಅವ್ರದ್ದು ದಂಡಯಾತ್ರೆದು ಅದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಪ್ಯಾಲೇಸ್ ಆಪೋಸಿಟು. ಅದೆಲ್ಲ ತುಂಬ ಚೆನ್ನಾಗಿದೆ ಸರ್. ಮಕ್ಕಳಿಗೆಲ್ಲ ತೋರಿಸಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮ್ ಕೊಡ್ಬೋದು. ಈ ಬಾರಿನೂ ಕೂಡ 21 ದಿನ ದೀಪಾಲಂಕಾರ ಇರುತ್ತೆ ಮೇಡಮ್. ಹಾಂ ಸರ್. ತಮ್ಮ ಫ್ಯಾಮಿಲಿನೆಲ್ಲ ತೋರಿಸ್ಕೊಂಡು ದೀಪಾಲಂಕಾರ ನೋಡೋದು ಎಷ್ಟು ಖುಷಿ ಕೊಡುತ್ತೆ ಮೇಡಮ್? ನಮಗೆ ತುಂಬ ಖುಷಿಯಾಗುತ್ತೆ ಸರ್. ನಾವು ಮೈಸೂರಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ನಮಗೆ ತುಂಬ ನಮಗೇನೋ ಒಂಥರ ಅಟ್ಯಾಚ್ಮೆಂಟ್ ಇದೆ. ತುಂಬ ಫೀಲ್ ಆಗುತ್ತೆ. ನಾವು ಮೈಸೂರಿಯನ್ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಬರ್ತೀರಾ? ಹೌದು ಸರ್, ಎಲ್ಲ ಬಂದಿದ್ದಾರೆ. ಎಲ್ಲ ರೌಂಡ್ಸ್ ಹೊಡಿತಾರೆ. ರಿಲೇಟಿವ್ಸು ಅವ್ರನ್ನೆಲ್ಲರೂ ಕರ್ಕೊಬರ್ತೀರಾ? ಅವರೆಲ್ಲ ದಸರಾ ಟೈಮಿಗೆ ಬರ್ತಾರೆ ಸರ್. ದಸರಾ ಟೈಮ್ ತೋರಿಸ್ತೀರಾ ಪ್ರತಿ ವರ್ಷ? ಹೌದು ಸರ್. ಯಾರೆಲ್ಲ ಬಂದಿದ್ದೀರಾ ಸರ್? ಎಲ್ಲ ದಸರಾ ಯಾರ್ಯಾರೆಲ್ಲ ಬಂದಿದ್ದೀರಾ? ನಮ್ಮಮ್ಮ, ನನ್ನ ಸಿಸ್ಟರು ಮತ್ತು ನನ್ನ ಮಗ, ನಮ್ಮ ಹಸ್ಬೆಂಡ್ ಎಲ್ಲ ಬಂದಿದ್ದೀವಿ ಸರ್. ಮಕ್ಕಳೆಲ್ಲ ಲೈಟಿಂಗ್ ನೋಡಿ ಎಲ್ಲ ಖುಷಿಪಟ್ಟರು ಸರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ದೀಪಿಕಾ ಸರ್. ಥ್ಯಾಂಕ್ ಯು. ದಸರಾ ಲೈಟಿಂಗ್ಸ್ ಬಗ್ಗೆ ಏನು ಹೇಳ್ತೀರಾ? ಒಂದು ವರ್ಷಕ್ಕಿಂತ ಮತ್ತೊಂದು ವರ್ಷಕ್ಕೆ ವಿಭಿನ್ನವಾಗಿ ಮಾಡ್ಕೊಂಡ್ಬರ್ತಿದೆ ಚಿಸ್ಕಾಮ್. ಈ ಬಾರಿ ವಿಶೇಷವಾಗಿದೆ. ಲೈಟಿಂಗ್ಸ್ ನೋಡ್ತಾ ಇದ್ರೆ ಹೇಗೆ ಅನಿಸುತ್ತೆ? ಆ್ಯಕ್ಚುಲಿ ಇದು ನನ್ನ ಮೊದಲನೇ ವರ್ಷ ದಸರಾ ಲೈಟಿಂಗ್ಸ್ ನೋಡ್ತಾ ಇರೋದು. ಸೊ ನಾನು ಈ ವರ್ಷ ಬಂದಿರೋ ಉದ್ದೇಶ ಏನು ಅಂತಂದರೆ, ದಸರಾ ಲೈಟಿಂಗ್ಸ್ನ ಇನ್ಸ್ಪೈರ್ ಆಗಿ ನಾವು ತೊಗೊಂಡು ನಮ್ಮ ಗ್ರಾಮದಲ್ಲಿ ನಾವು ಕೂಡ ಈ ಥರ ಲೈಟಿಂಗ್ಸ್ ಮಾಡಿ ದಸರಾ ಹಬ್ಬ ಮತ್ತು ಊರು ದೇವ್ರ ಮೆರವಣಿಗೆ ಎಲ್ಲ ಮಾಡ್ತೀವಿ. ನಮ್ಮೂರು ಬಂದು ಆಡೋನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ನಾವು ಈ ಮೈಸೂರು ದಸರಾ ಹಬ್ಬ ಲೈಟಿಂಗ್ಸ್ನ ಇನ್ಸ್ಪೈರ್ ಆಗಿ ತೊಗೊಂಡು ನಾವು ನಮ್ಮ ಗ್ರಾಮದಲ್ಲಿ ಇದೇ ರೀತಿ ಎಲ್ಲ ಬೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಲೈಟಿಂಗ್ಸ್ನ ಮಾಡಿ ಇದೇ ರೀತಿ ಹಬ್ಬ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಕಳೆದ 5 ವರ್ಷದಿಂದ. ಲೈಟಿಂಗ್ಸ್ ನೋಡೋಕ್ಕೆ ಅಲ್ಲಿಂದ ಬಂದಿರೋದು? ಹೌದು, ನಾನು ಲೈಟಿಂಗ್ಸ್ ನೋಡೋದಕ್ಕೇ ಅಲ್ಲಿಂದ ಬಂದಿರೋದು. ಯಾಕಂದರೆ ನಾನು ಕಳೆದ ವರ್ಷನೇ ಬರಬೇಕಾಗಿತ್ತು. ನಾನು ವಿದೇಶದಲ್ಲಿ ಕೆಲಸ ಮಾಡೋದು. ಸೊ ಈ ವರ್ಷ ರಜೆ ತೊಗೊಂಡು ಲೈಟಿಂಗ್ಸ್ ನೋಡಬೇಕು ಅಂತಲೇ ನಾನು ಮೈಸೂರಿಗೆ ಬಂದೆ. ಮೈಸೂರು ತುಂಬ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಲೈಟಿಂಗ್ಸ್ ನಾನು ಮೈಸೂರು ನಗರ ಮುಂಚೆ ಬಂದು ನೋಡಿದ್ದೀನಿ, ಬಟ್ ಲೈಟಿಂಗ್ಸ್ ಇದ್ದಾಗ ಬಂದಿರಲಿಲ್ಲ. ಸೊ ಈ ವರ್ಷ ಲೈಟಿಂಗ್ಸಲ್ಲಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಇದು ಎಲ್ಲ ನನಗೆ ಬೀದಿಗಳು ತುಂಬ ಕನ್ಫ್ಯೂಸ್ ಆಗುತ್ತೆ ಆ್ಯಕ್ಚುಲಿ. ಬಟ್ ನಾನು ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀನಿ. ಅವ್ರು ತುಂಬ ನೀಟಾಗಿ ಪ್ರತಿಯೊಂದು ಬೀದಿಯಲ್ಲೂ ಕರ್ಕೊಂಡೋಗಿ ಈ ರೀತಿ ಲೈಟಿಂಗ್ಸು ಈ ಬೀದಿಯಲ್ಲಿ ಈ ಥರ ಫೇಮಸ್ಸು ಅಂತೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮೈಸೂರಿನ ಲೈಟಿಂಗ್ಸ್ನ ಬಗ್ಗೆ ಬೇರೆಯವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು ಇದನ್ನು. ಸೊ ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಮೂಮೆಂಟು. ಸೊ ಮಿಸ್ ಮಾಡ್ಕೊಳ್ಬೇಡಿ, ಬಂದು ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.